ರಾಜ್ಯಸಭಾ ಚುನಾವಣೆ ನಾಳೆ ಇರುವಂತ ಹಿನ್ನೆಲೆಯಲ್ಲಿ ಇನ್ನು ಒಂದು ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗಿಸ್ತಾ ಇದೆ. ಅದರ ಇಂಚಿಂಚು ಮಾಹಿತಿಯನ್ನ ನಾನು ಹಾಗೂ ಸ್ಮಿತಾ ರಂಗನಾಥ್ ಇಬ್ರು ಕೂಡ ಇವತ್ತು ಏನು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಬಂದು ಸ್ಟೇ ಆಗುವಂತ ಹಿಲ್ಟನ್ ಖಾಸಗಿ ಹೋಟೆಲ್ನ ಮುಂಭಾಗದಲ್ಲಿ ನಿಂತು ಇಲ್ಲಿಂದನೇ ಅಪ್ಡೇಟ್ ಅನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾಳೆ ರಾಜ್ಯಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನು ಮಾಡುತ್ತೆ, ಬಿಜೆಪಿ ಏನು ಮಾಡ್ತಾ ಇದೆ, JDS ನಾಯಕರು ಏನು ಮಾಡ್ತಿದ್ದಾರೆ, ಇದೆಲ್ಲದರ ನಡುವೆ ಪಕ್ಷೇತರ ಅಭ್ಯರ್ಥಿ ಯಾರಿಗೆ ಮತ ಹಾಕ್ತಾನೆ ಎನ್ನುವ ಕುತೂಹಲ ಇರುವಂಥದ್ದು. ಆ ಮೂಲಕ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ರಾಜ್ಯಸಭಾ ಚುನಾವಣೆ. ಒಂದು ಕಡೆ 5 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು, ಬಿಜೆಪಿಯಿಂದ ಓರ್ವ ಅಭ್ಯರ್ಥಿ, ಮೈತ್ರಿಯಿಂದ ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು ನೋಡಿ ವೀಕ್ಷಕರೇ, ನಾವು ಇವತ್ತು ಇಲ್ಲಿಗೆ ಬಂದು ನ್ಯೂಸ್ ಮಾಡುವಂಥ ಪ್ರಮೇಯ ಆಗಿರ್ಬೋದು, ಎಲ್ಲ ಪಕ್ಷದ ನಾಯಕರು ಬಹಿರಂಗವಾಗಿ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಸೀಕ್ರೆಟ್ ಆಗಿ ಮೀಟಿಂಗನ್ನು ಮಾಡುವಂಥದ್ದು ಮಾಡೋದಕ್ಕೆ ಕಾರಣವಾಗಿದ್ದು ಕೇವಲ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರಿಂದ. ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿರಲಿಲ್ಲ ಅಂದಿದ್ರೆ ಈ ಬಾರಿಯ ರಾಜ್ಯಸಭಾ ಚುನಾವಣೆ ಇಷ್ಟೊಂದು ಟೆನ್ಷನ್ ತಂದಿಡ್ತಾ ಇರಲಿಲ್ಲ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ 3 ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಂದ್ರೆ ಪಕ್ಷೇತರರು ಹಾಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲವೂ ಬೇಕಾಗುವ ಪ್ರಮೇಯ ಬಂದೊದಗುವ ಸಾಧ್ಯತೆ ಇದೆ. ಹೀಗಾಗಿನೇ ಜನಾರ್ದನ ರೆಡ್ಡಿ ಅವರ ನಡೆ ಯಾವ ಕಡೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಅನುದಾನವನ್ನ ಅವರ ಕ್ಷೇತ್ರ ವ್ಯಾಪ್ತಿಗೆ ಬಜೆಟ್ನಲ್ಲಿ ವಿಶೇಷವಾಗಿ ನೀಡಿದ್ರು ಅನ್ನೋ ವಿಚಾರಕ್ಕೆ ಋಣ ಸಂದಾಯದ ರೀತಿಯಲ್ಲೇನಾದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ ಚಲಾವಣೆ ಮಾಡ್ತಾರಾ? ಸದ್ಯಕ್ಕಿರುವ ಕುತೂಹಲ ಇದು. ಈ ಕುತೂಹಲದ ನಡುವೆನೆ ಕಾಂಗ್ರೆಸ್ನ ವರಿಷ್ಠ ನಾಯಕರನ್ನ, ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿರಂತರವಾಗಿ ಜನಾರ್ದನ್ ರೆಡ್ಡಿ ಅವರು ಟಚ್ನಲ್ಲಿರೋದು ಕೂಡ ಈ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ದೋಸ್ತಿ ನಾಯಕರಲ್ಲಿ ಇದೀಗ ಜನಾರ್ದನ ರೆಡ್ಡಿ ಅವರ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆತಂಕ ಶುರುವಾಗಿದೆ. ಕಾಂಗ್ರೆಸ್ಗೆ ಮತ ನೀಡುವಂತೆ ರೆಡ್ಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, 3 ಪಕ್ಷೇತರ ಶಾಸಕರಿದ್ರು. ಅದರಲ್ಲಿ ಒಂದು ಲತಾ, ಮತ್ತೊಂದು ಕಡೆ ದರ್ಶನ್ ಪುಟ್ಟಣ್ಣಯ್ಯ, ಮತ್ತೊಂದು ಕಡೆ ಗೌರಿಬಿದನೂರು ಪಕ್ಷೇತರ ಶಾಸಕ. ಈ 3 ಯಾರು ವೋಟ್ ಹಾಕ್ತಾರೆ ಅನ್ನುವ ಕುತೂಹಲ ಇತ್ತು. ಆದರೆ ಈಗ ಲತಾ ಮಲ್ಲಿಕಾರ್ಜುನ್, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕಿ, ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ನನ್ನ ಮತ ಕಾಂಗ್ರೆಸ್ಗೆ ಅಂತೇಳಿ ಅವರು ಸ್ಪಷ್ಟ ಕೊಟ್ಟಿದ್ದಾರೆ. ಆ ಮೂಲಕ ಒಂದು ವೋಟ್ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಯಿತು. ಕಾಂಗ್ರೆಸ್ನಲ್ಲಿದ್ದಂಥ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ CM ಹಾಗೂ DCMನ. ಅಲ್ಲೆಲ್ಲೋ ಒಂದು ಕಡೆ ಕಾಂಗ್ರೆಸ್ ತನ್ನ ಒಂದು ವೇದಿಕೆಯನ್ನ ಭದ್ರಪಡಿಸ್ಕೊಳ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈಗ ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ, ಯಾರಿಗೆ ಮತ ಹಾಕ್ತಾರೆ ಅನ್ನುವ ಕುತೂಹಲ ಇತ್ತು. ಈಗ ಆ ಕುತೂಹಲಕ್ಕೆ ಬ್ರೇಕ್ ಹಾಕಿದ್ದಾರೆ ಖುದ್ದು ಅವರೇ. ನನ್ನ ಮತ ಕಾಂಗ್ರೆಸ್ಗೆ ಅಂತೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೂ ಕೂಡ ನಾಳೆ ಯಾರಿಗೆ ಆಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ, ಇವತ್ತು ಪಕ್ಷದ ಶಾಸಕರೆಲ್ಲರೂ ಕೂಡ, ಪಕ್ಷದ ಹಳ್ಳಿಯಲ್ಲಿರುವಂಥ ಎಲ್ಲ ಶಾಸಕರು ಕೂಡ ಅವರ ಮತಗಳನ್ನು ಬಹಿರಂಗಪಡಿಸಬೇಕಾಗತ್ತೆ. ಆದರೆ ಪಕ್ಷೇತರ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಬಹಿರಂಗಪಡಿಸೋದಿಲ್ಲ. ಅಂದರೆ ಎಲ್ಲೂ ಕೂಡ ಅವರು ಮತವನ್ನು ಇಂಥವ್ರಿಗೆ ಹಾಕಿದ್ದೀವಿ ಅಂತೇಳಿ ಅಲ್ಲಿ ಪ್ರೆಸೆಂಟ್ ಶೋ ಮಾಡೋದಿಲ್ಲ. ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ.